ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸರ್ಸು ಲವ್ಸ್. ಕೈಗೆ ಬಾಯಿಗೆ ರೆಸ್ಟ್ ಇಲ್ದಿರ ತಿನ್ನಬೇಕು ಅಂದರೆ ಈ ರೆಸಿಪಿನ ಒಮ್ಮೆ ನೀವು ಮಾಡಲೇಬೇಕು. ಇದು ಎಲ್ಲಿ ಹುಡುಕಿದ್ರೂ ನಿಮಗೆ ಈ ರೆಸಿಪಿ ಸಿಗೋದಿಲ್ಲ. ವಿಡಿಯೋ ಕೊನೆ ತನಕ ನೋಡಿ, ಇದನ್ನು ಮಾಡಿಕೊಂಡು ಮನೆಯವ್ರಿಗೆಲ್ಲ ಕೊಡಿ, ಆರಾಮಾಗಿ ಎಂಜಾಯ್ ಮಾಡಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಯಾವತ್ತೂ ತಿಂದಿರೋದಿಲ್ಲ. ಇಲ್ಲಿ ನಾನು ಬ್ರೆಡ್ಡನ್ನು ತಗೊಂಡಿದ್ದೀನಿ. ಬ್ರೆಡ್ ಒಂದು 6 ಪೀಸನ್ನು ತಗೊಂಡಿದ್ದೀನಿ. ಒಂದು 2 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಕಟ್ ಮಾಡಿ ಸಣ್ಣಗೆ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಬ್ರೆಡ್ಡನ್ನು ನಾವು ಕೈಯಿಂದನೇ ಈ ರೀತಿ ಪುಡಿ ಮಾಡ್ಕೋಬೇಕು. ಇದನ್ನು ನೀಟಾಗಿ ಪುಡಿ ಮಾಡ್ಕೊಬಿಡಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಪುಡಿ ಮಾಡಿ ಇಟ್ಕೋಬೇಕು. ಇವಾಗ ಇದಕ್ಕೆ 1.5 ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊತಾ ಇದ್ದೀನಿ. ಕಾರ್ನ್ ಫ್ಲೋರ್ ಇಲ್ದಿರ ಇರೋರು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ನಂತರ ಒಂದು 3 ಹಸಿಮೆಣಸಿನ್ಕಾಯನ್ನು ಸಣ್ಣಗೆ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಈರುಳ್ಳಿ ಮೇಲೆ ಸೇರಿಸ್ಕೊಳ್ಳಿ. ಹಾಗೆ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಅರಿಶಿನ ಪುಡಿ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕಿರ್ತೀರಲ್ವ ಈರುಳ್ಳಿ ಮೇಲೆ, ಅದನ್ನು ಚೆನ್ನಾಗಿ ಈ ರೀತಿ ಈರುಳ್ಳಿನ ಕ್ರಷ್ ಮಾಡ್ಕೊಳ್ಳಿ. ಚೆನ್ನಾಗಿ ಉಪ್ಪು ಹಾಕಿರೋದ್ರಿಂದ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. 1-2 ನಿಮಿಷ ಆ ಥರ ಮಾಡಿಕೊಂಡು ನಂತರ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ, ಕ್ವಿಕ್ಕಾಗತ್ತೆ, ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ಹಾಗೆ ಡಿಫ್ರೆಂಟಾಗಿರ್ತಕ್ಕಂಥ ಒಂದು ಸ್ನ್ಯಾಕ್ ಐಟಮ್. ಇವಾಗ ಸ್ವಲ್ಪ ನೀರನ್ನು ತಗೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಒಂದೇ ಸತಿ ನೀರನ್ನು ಸೇರಿಸೋಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಿವುಚ್ಕೊಂಡು ಮುದ್ದೆ ಥರ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಮುದ್ದೆ ಥರ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನ ಥರ ಆಗಿದೆ ಅಲ್ವಾ. ಇವಾಗ ಇದನ್ನು ಸ್ವಲ್ಪ ತಗೊಂಡು ಐಸ್ ಕ್ರೀಮ್ ಸ್ಟಿಕ್ಸ್ ಇರುತ್ತಲ್ವಾ, ಆ ಸ್ಟಿಕ್ಸ್ಗೆ ಕ್ಯಾಂಡಿ ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ನಾವು ಇದನ್ನು ಅಂಟಿಸ್ಕೋಬೇಕು. ನೀಟಾಗಿ ಕೈಗೂ ಸಹ ಏನೂ ಅಂಟೋದಿಲ್ಲ. ಇದನ್ನು ಚೆನ್ನಾಗಿ ಈ ಐಸ್ ಕ್ರೀಮ್ ಸ್ಟಿಕ್ಸ್ಗೆಲ್ಲ ಕ್ಯಾಂಡಿ ಥರ ರೆಡಿ ಮಾಡ್ಕೊಬಿಡಿ. ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ, ಎಣ್ಣೆನ ಬಿಸಿ ಮಾಡಿಕೊಂಡ್ರೆ ಆರಾಮಾಗಿ ಇದನ್ನು ಫ್ರೈ ಮಾಡ್ಕೋಬಹುದು. ಈ ರೆಸಿಪಿ ನಿಮಗೆ ಎಲ್ಲಿ ಸರ್ಚ್ ಮಾಡಿದ್ರೂ ಸಿಗೋದಿಲ್ಲ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಇದು ಸೆಕೆಂಡ್ ಟೈಮ್ ಇದನ್ನು ಟ್ರೈ ಮಾಡ್ತಾಯಿದ್ದೀವಿ. ಇನ್ನೇನಿದೆ, ಇದನ್ನು ಫ್ರೈ ಮಾಡ್ಕೊಬಿಟ್ರೆ ಹಾಟ್ ಆ್ಯಂಡ್ ಸ್ಪೈಸಿಯಾಗಿರ್ತಕ್ಕಂಥ ಕ್ಯಾಂಡಿ ರೆಡಿ ಆಗಿಬಿಡುತ್ತೆ. ಬ್ರೆಡ್ ಕ್ಯಾಂಡಿ. ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬಿಡಿ. ಒಂದಾದ ನಂತರ ಒಂದನ್ನು ಫ್ರೈ ಮಾಡ್ಕೋಬಹುದು. ಬೇಗನೆ ಫ್ರೈ ಆಗಿಬಿಡುತ್ತೆ. ಎಣ್ಣೆನೂ ಸಹ ಏನೂ ಜಾಸ್ತಿ ಎಳೆಯೋದಿಲ್ಲ. ತುಂಬ ರುಚಿಯಾಗಿರುತ್ತೆ. ಈ ರೀತಿಯ ಸ್ನ್ಯಾಕನ್ನು ನಾವು ಎಲ್ಲಿ ಹುಡುಕಿದ್ರೂ ಸಿಕ್ಕೋದಿಲ್ಲ. ಅಷ್ಟೊಂದು ರುಚಿಯಾಗಿರುತ್ತೆ. ಬ್ರೆಡ್ಡಿಂದ ನಾವು ಹಲವಾರು ರೀತಿಯ ಸ್ನ್ಯಾಕ್ ರೆಸಿಪಿಗಳನ್ನು ಮಾಡ್ತಾಯಿರ್ತೀವಿ. ಈ ರೀತಿ ಒಮ್ಮೆ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ, ಕೈಗೆ ಬಾಯಿಗೆ ರೆಸ್ಟೇ ಇರೋದಿಲ್ಲ, ಆ ರೀತಿ ತಿಂತಾರೆ. ಯಾವಾಗಲಾದರೂ ಒಮ್ಮೆ ಈ ರೀತಿ ಸ್ನ್ಯಾಕನ್ನು ಅವ್ರಿಗೆ ಮಾಡಿಕೊಡಿ. ಮನೆಯಲ್ಲೇ ಮಾಡಿರ್ತಕ್ಕಂಥ ಕೆಚಪ್ ಜೊತೆ ತಿಂತಾಯಿದ್ರೆ ಎಷ್ಟು ತಿಂದ್ರೂ ಸಾಕಾಗೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಈ ಬ್ರೆಡ್ ಕ್ಯಾಂಡಿ ಮೇಲೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬ ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ಇದನ್ನು ಮಾಡಿಕೊಟ್ಬಿಟ್ರೆ
ತುಂಬ ಖುಷಿ ಪಡ್ತಾರೆ. ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿಯ ಸ್ನ್ಯಾಕನ್ನು ಮಾಡಿಕೊಟ್ರೆ ಅವರು ಲೈಫಲ್ಲಿ ಇದರ ರುಚಿನ ಮರೆಯೋದಿಲ್ಲ. ಅಷ್ಟೊಂದು ಚೆನ್ನಾಗಿರತ್ತೆ. ವೀಕ್ಷಕರೇ, ಇವತ್ತಿನ ನಮ್ಮ ಈ ಸ್ನ್ಯಾಕ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.